ನಾನು ಜನನಿ ಶೂಟಿಂಗ್ಗೆ 6 ಗಂಟೆಗೆ ಬಿಟ್ಟು ಮತ್ತೆ ನಮ್ಮನೆ ಕೋಣನಕುಂಟೆಯಿಂದ ಮುಕ್ತಿನಾಗಕ್ಕೆ ಹೋಗಬೇಕಾದ್ರೆ ಹೇಗೆ ನಾನು ಟ್ರಾವೆಲ್ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ನಾನು ಇವಾಗ ಪೆಟ್ರೋಲ್ ಹಾಕಿಸ್ಕೊತಾ ಇದ್ದೀನಿ. ಪೆಟ್ರೋಲ್ ತುಂಬ ಕಡಿಮೆ ಇದೆ. ಪೆಟ್ರೋಲ್ ಹಾಕಿಸ್ಕೊಂಡಾದ್ಮೇಲೆ ಮುಕ್ತಿನಾಗ ಅಂತ ಅಂದರೆ ಕೋಣನಕುಂಟೆಯಿಂದ ಇಲ್ಲಿಂದ 26 ಕಿಲೋಮೀಟರ್ ಬರುತ್ತೆ. ನಾನು ನೈಸ್ ರೋಡ್ ಮೇಲೆ ಹೋಗ್ತಾ ಇದ್ದೀನಿ. ನೈಸ್ ರೋಡ್ ಅಂತ ಅಂದರೆ ಕನಕಪುರ ಕಡೆ ಹೋಗಿ ನೈಸ್ ರೋಡಿಂದ ಟ್ರಾವೆಲ್ ಮಾಡ್ತಿದ್ದೀನಿ. ಬೇಗ ಟ್ರಾವೆಲ್ ಮಾಡೋಕ್ಕಾಗುತ್ತೆ. ಅರ್ಲಿ ಮಾರ್ನಿಂಗ್ ಇರುತ್ತೆ. ಅರ್ಲಿ ಮಾರ್ನಿಂಗ್ 6 ಗಂಟೆ ಅಷ್ಟೊಂದು ಚಳಿ ಫುಲ್ ಡಿಸೆಂಬರ್ ಸ್ವಲ್ಪ ಚಳಿ ಇರೋದ್ರಿಂದ ನೈಸಲ್ಲಿ ಹೋಗ್ತಾ ಇದ್ದೀನಿ ನಾನು. ಈಗ ಇದು ಆಲ್ರೆಡಿ ನಾನು ವಿಕ್ರೋ ಕೆಂಗೇರಿ ರೋಡ್ಗೆ ಬಂದಿದ್ದೀನಿ. ಇದು ನೋಡಿದ್ದೀನಿ ಮೈಸೂರು ರೋಡಲ್ಲಿ ಗಣೇಶ ಟೆಂಪಲು. ಇದಾದಮೇಲೆ ಆನ್ ದ ವೇ ಹೋಗ್ಬೇಕಾದ್ರೆ ಕೆಲವು ಫಾರೆಸ್ಟ್ ಹತ್ರ ಎಲ್ಲ ಗಿಡಗಳೆಲ್ಲ ಸುಟ್ಟೋಗ್ಬಿಟ್ಟಿತ್ತು. ಅರ್ಲಿ ಮಾರ್ನಿಂಗು 1 ಅವರ್ ಒಳಗಡೆ ಟ್ರಾವೆಲ್ ಮಾಡಿದ್ದೀನಿ. 1 ಅವರ್ ಅಂತಂದರೆ ಮುಕ್ತಿನಾಗದಿಂದ ಮುಂದೆ ಹೋಗ್ಬಿಟ್ಟು ಒಂದು ಸ್ಕೂಲಲ್ಲಿ ಇದ್ದಿದ್ದು ಜನನಿ ಶೂಟ್ ಬಂದು ಇವತ್ತಿನ ಶೂಟು. ನಮಗೆ ಆ ಸ್ಕೂಲಲ್ಲಿ ನನ್ನ ಟೀಚರು ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದಿದ್ದು ಇವತ್ತು. ಮತ್ತು ಇವಾಗ ನಾನು ಮೇಕಪ್ ಮಾಡ್ತಾ ಇದ್ದಾರೆ. ಮೇಕಪ್ ಅಂತಂದರೆ ಹೇಗೆ ಮೇಕಪ್ ಮಾಡ್ತಾರೆ ಅಂತ ಗೊತ್ತಲ್ಲ. ನಾನು ಆಲ್ರೆಡಿ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ ಹಾಕ್ಕೊಂಡಿದ್ದೀನಿ. ಡೀಸೆಂಟಾಗಿ ಒಳ್ಳೆ ಸ್ಯಾರಿ ಹಾಕ್ಕೊಂಡಿರ್ಬೇಕು. ಮೇಕಪ್ ಮಾಡ್ತಾ ಇದ್ದಾರೆ. ಮೇಕಪ್ನು ಕೂಡ ಡೀಸೆಂಟಾಗಿ ಮಾಡ್ತಾರೆ, ಅಂದರೆ ಸಿಂಪಲ್ ಮೇಕಪ್, ಅಂದರೆ ಟೀಚರ್ ಹೇಗಿರ್ತಾರೆ ಆ ಥರನೇ ಇರಬೇಕು. ಇಯರಿಂಗ್ಸು, ಅಕ್ಸೆಸರೀಸ್, ಸ್ಯಾರಿ ಇದನ್ನೆಲ್ಲ ನೋಡಿಕೊಂಡು ಸಿಂಪಲಾಗಿ ಮೇಕಪ್ ಮಾಡಿಕೊಟ್ರು. ಮೇಕಪ್ ಎಲ್ಲ ಆದಮೇಲೆ ನಮಗೆ ಸ್ನ್ಯಾಕ್ಸು, ಊಟ ಎಲ್ಲ ಇರುತ್ತೆ ಬೆಳಗ್ಗೆ ಟೈಮಲ್ಲಿ. ಊಟ ಎಲ್ಲನೂ ಮಾಡ್ಕೊಂಡಾದ್ಮೇಲೆ ನಮಗೆ ಮ್ಯಾಕ್ಸಿಮಮ್ಮು ಶೂಟಿಂಗ್ದು ಸ್ಕ್ರಿಪ್ಟ್ ಕೊಡ್ತಾರೆ. ಸ್ಕ್ರಿಪ್ಟ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ಸ್ಕ್ರಿಪ್ಟ್ ಅಂತ ಅಂದರೆ ತುಂಬ ಡೈಲಾಗ್ಸ್ ಎಲ್ಲ ಇರುತ್ತಲ್ವ ಅದ್ರದ್ದು. ಸೊ ಅದ್ರ ಜೊತೆಗೆ ನಾನು ನಮ್ಮದು ಪ್ರಾಕ್ಟೀಸ್ ಇರುತ್ತೆ, ರಿಹರ್ಸಲು ಅಂತ ಅಂದರೆ ನಂದಲ್ಲದೆ ಬೇರೆಯವ್ರದ್ದು ಇರುತ್ತಲ್ಲ ಅವ್ರದ್ದು. ಆ ಥರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ. ಅದರಲ್ಲಿ ವಾಣಿ ಅಂತ ಅಂದ್ಬಿಟ್ಟು ನನ್ನ ಜೊತೆ ಕ್ಯಾರೆಕ್ಟರ್ ಮಾಡೋರು ಇವರು. ಅವ್ರು ಕಂಟಿನ್ಯೂ ಆರ್ಟಿಸ್ಟು. ಅವೆಲ್ಲ ಗೇಮ್ಸಲ್ಲಿ ಅಂದರೆ ಯಾವ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಪಾಪ ಡ್ಯಾನ್ಸೆಲ್ಲ ಗೊತ್ತಿಲ್ಲ, ಅವರೇ ಡ್ಯಾನ್ಸ್ ಟೀಚರ್ ಆಗೋ ಥರ ಮಾಡ್ತಾಯಿದ್ರು. ಸೊ ಇದು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ಸೆಟ್ಟು ಇದು ಸ್ಕೂಲ್ ಒಳಗಡೆ ಇದು ಮಾಡ್ತಾ ಇರೋದು ಎಲ್ಲ ಎಂಜಾಯ್ ಮಾಡಿದ್ವಿ. ಸಖತ್ತಾಗಿತ್ತು. ನನಗೆ ಎಲ್ಲರೂ ತುಂಬ ಇಷ್ಟ ಆಯಿತು. ಅಂದರೆ ಇವರೇ ಟೀಚರ್, ಡ್ಯಾನ್ಸ್ ಟೀಚರು, ಹೇಳ್ಕೊಡ್ಬೇಕಾಗಿರೋ ಟೀಚರು. ಅದರಲ್ಲಿ ನೀವು ಜನನಿ ಸೀರಿಯಲ್ನ ನೀವು ಆನ್ ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ಇದು ನಮ್ಮ ರಿಹರ್ಸಲ್ ಟೈಮ್ ಅಷ್ಟೇ. ಸ್ಕ್ರಿಪ್ಟ್ ನೋಡಿ ಹೀಗಿದೆ. ವಾಣಿ ಈಗ ಮತ್ತು ಸ್ಕೂಲ್ ಟೀಚರ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ವರ್ಷಿತಾ. ನನ್ನ ಎಲ್ಲ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇವತ್ತು ನನ್ನ ಫ್ರೆಂಡ್ ನನ್ನ ಜೊತೆ ಇದ್ದಾಳೆ. ನೀನೇನೋ ಹೇಳಬೇಕು ಅಂತಿದ್ದಲ್ಲ, ಅದು ಹೇಳು, ನಾನು ಬೇಕಾದ್ರೆ ಟ್ರಾನ್ಸ್ಲೇಟ್ ಮಾಡ್ತೀನಿ. నాకు ಕನ್ನಡ ರಾದು. ಹಾಂ, ಇವಳಿಗೆ ಕನ್ನಡ ಅಂದರೆ ತುಂಬ ಇಷ್ಟ ಅಂತೆ, ತುಂಬ ಪ್ರೀತಿ ಅಂತೆ. ಇನ್ನೂ ಏನಾದರೂ ಹೇಳಂಗಿದ್ರೆ ಹೇಳಿ. మా వీడియోకి సపోర్ట్ చేశారు కదా, దానికి థ్యాంక్ యూ సో మచ్. ಹಾಂ, ಇವಳಿಗೆ ಸಪೋಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ. ನೀವು ಸಪೋಟ ತಿನ್ನಿ, ಚೆನ್ನಾಗಿರಿ. ಆ್ಯಂಡ್ ನಮ್ಮನ್ನು ಮೀಟ್ ಮಾಡಿದಾಗ ಒಂದೊಂದು kg ಸಪೋಟ. ತುಂಬ ಕಾಮಿಡಿ ಕೂಡ ಮಾಡಿದ್ವಿ. ಇದಾದಮೇಲೆ ನಾವು ಬೇರೆ ಡ್ರೆಸ್ ಚೇಂಜಿಂಗ್ ಕೂಡ ಇತ್ತು ನಮಗೆ. ಬೇರೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇರೆ ಬೇರೆ ಜೊತೆ ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು ಶೂಟ್ ಕೂಡ. ನೀವೆಲ್ಲರೂ ಟಿ ವಿ ನೋಡಿ ಹೇಗೆ ಬರುತ್ತೆ ಅಂತ.